ಹಾಯ್ ಸ್ನೇಹಿತರೆ, ಈ 5 ರಾಶಿಗಳ ಕಷ್ಟಕ್ಕೆ ಶನಿ ಇಡಲಿದ್ದಾನೆ ಬ್ರೇಕ್. ಭಾಗ್ಯದ ಬಾಗಿಲು ತೆರೆಯಲಿದೆ. ಡಿಸೆಂಬರ್ 11ರಿಂದ ಮಿಥುನ ಸೇರಿ ಈ 5 ರಾಶಿಯವರಿಗೆ ಶನಿ ಬಲ. ಭಾಗ್ಯದ ಬಾಗಿಲು ಓಪನ್. ನೀವು ಮುಟ್ಟಿದ್ದೆಲ್ಲ ಚಿನ್ನ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದ ರೀತಿ ಹಣದ ಮಹಾಮಳೆ ಅಂತ ಹೇಳ್ಬೋದು. ಹಾಗಾದರೆ ನಿಮ್ಮ ರಾಶಿ ಕೂಡ ಇದೆಯಾ ಎನ್ನುವ ಕುತೂಹಲ ನಿಮಗೆ ಮೂಡುತ್ತಿದ್ದರೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದಾಗೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಮೊದಲನೆಯದಾಗಿ ವೃಷಭ ರಾಶಿ. ಕರ್ಮ ಫಲದಾತನಾದ ಶನಿಯ ನೇರ ಸಂಚಾರದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಮೊದಲಿಗಿಂತ ಹೆಚ್ಚಿನ ಸುಧಾರಣೆಯನ್ನು ಹೊಂದುವ ಯೋಗ ಲಭಿಸಲಿದೆ. ಹಾಗೆ ಕೆಲಸವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಹೊಸ ಜವಾಬ್ದಾರಿಗಳು ದೊರಕುವ ಸಾಧ್ಯತೆ ಕೂಡ ಹೆಚ್ಚಾಗಿರುವುದು. ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಬಡ್ತಿ ಅಥವಾ ಸಂಬಳದಲ್ಲಿ ವೃದ್ಧಿಯಾಗುವ ಸಂಭವ ಕೂಡ ಹೆಚ್ಚಾಗಿದೆ. ಇನ್ನು ವ್ಯಾಪಾರ ವ್ಯವಹಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಶನಿದೇವನ ಅನುಗ್ರಹದಿಂದಾಗಿ ಈ ಸಂದರ್ಭದಲ್ಲಿ ತಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು. ಜೊತೆಗೆ ಮನೆಯಲ್ಲಿ ಬಹಳ ಉತ್ತಮ ವಾತಾವರಣ ನಿರ್ಮಾಣಗೊಳ್ಳುವುದು. ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ಯಾವುದಾದರೂ ದೊಡ್ಡ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವುದರಿಂದ ಭವಿಷ್ಯದಲ್ಲಿ ಅಪಾರ ಪ್ರಯೋಜನ ಹಾಗೂ ಲಾಭ ದೊರಕುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ನೀವು ಹೆಜ್ಜೆ ಇಡುವ ಸಂದರ್ಭದಲ್ಲಿ ಸ್ವಲ್ಪ ಗಮನ ಹರಿಸಿ ಹೆಜ್ಜೆ ಇಡುವುದು ಉತ್ತಮ. ಅಂದರೆ ದೊಡ್ಡ ಮಟ್ಟದ ಕೆಲಸಗಳಿಗೆ ಏನಾದರೂ ಕಾಲಿಡಬೇಕು ಎಂದುಕೊಂಡಿದ್ದರೆ ನೀವು ಎಚ್ಚರ ವಹಿಸಿ ಕಾಲಿಟ್ಟರೆ ನಿಮ್ಮ ಜೀವನದಲ್ಲಿ ಹಣದ ಮಹಾಮಳೆ ಅಂತಲೇ ಹೇಳಬಹುದು. ಏಕೆಂದರೆ ಶನಿದೇವ ಕರ್ಮಫಲದಾತ. ಅವನು ಒಲಿದರೆ ಬಾಳು ಬಂಗಾರ, ಮುನಿದರೆ ಬಾಳು ಶಾಪಗ್ರಸ್ತ. ಹಾಗಾಗಿ ಶನಿದೇವರ ಆಶೀರ್ವಾದಕ್ಕಾಗಿ ದಯವಿಟ್ಟು ಶನಿದೇವರನ್ನು ಆರಾಧನೆ ಮಾಡಿ ಹಾಗೂ ಶನಿದೇವನಿಗೆ ಪ್ರಿಯವಾದಂತಹ ಎಳ್ಳು ಬತ್ತಿಯನ್ನು ಅವನ ದೇವಾಲಯಕ್ಕೆ ತೆರಳಿ ಹಚ್ಚಿ ಸ್ನೇಹಿತರೆ. ಹಾಗೆ ಎರಡನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ ಕರ್ಮ ಫಲದಾತನಾದ ಶನಿಯ ನೇರ ಚಲನೆಯು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪ್ರತಿಯೊಂದು ಕೆಲಸದಲ್ಲಿಯೂ ಪಡೆಯುವಂತೆ ಮಾಡಲಿದೆ. ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ನಿಮ್ಮ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವಂತೆ ಶನಿಗ್ರಹವು ಮಾಡುವುದು. ಹಾಗೆ ಕೆಲಸದಲ್ಲಿ ಬದಲಾವಣೆ ಬಗ್ಗೆ ಯೋಚಿಸುತ್ತಿರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿದೇವನ ನೇರ ಸಂಚಾರದ ಈ ಅವಧಿಯಲ್ಲಿ ಸಾಕಷ್ಟು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವ ಯೋಗ ನಿರ್ಮಾಣಗೊಳ್ಳುವುದು. ಈ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಪಾರ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹೆಚ್ಚು ಬಲಶಾಲಿ ಆಗುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಗಳಿಸುವಿರಿ. ಹಾಗೆ ಶನಿದೇವನ ಕೃಪೆಗೆ ಪಾತ್ರರಾಗಬೇಕೆಂದಲ್ಲಿ ದಯವಿಟ್ಟು ಶನಿದೇವನಿಗೆ ಪ್ರಿಯವಾದಂತಹ ವಸ್ತುಗಳನ್ನು ದಾನ ಮಾಡಿ. ಅಂದರೆ ಎಳ್ಳೆಣ್ಣೆ ಆಗಬಹುದು ಅಥವಾ ಶನಿದೇವನಿಗೆ ಪ್ರಿಯವಾದಂತಹ ಕಪ್ಪು ವಸ್ತ್ರವನ್ನಾಗಬಹುದು, ದೇವಾಲಯಗಳಿಗೆ ಅಥವಾ ನೀಲಿ ವಸ್ತ್ರವನ್ನು ದೇವಸ್ಥಾನಕ್ಕೆ, ಶನಿದೇವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದಾನ ಮಾಡುವುದರಿಂದ ನಿಮಗೆ ಶನಿದೇವನ ಕೃಪೆ ಹೆಚ್ಚಾಗುತ್ತದೆ. ಹಾಗೆ ಈ ರಾಶಿಯಲ್ಲಿ ನಿಮ್ಮ ರಾಶಿ ಯಾವುದು ಎನ್ನುವುದನ್ನು ಕಮೆಂಟ್ ಮಾಡಿ. ಅಂದರೆ ಈಗ ವಿಡಿಯೋ ನೋಡುತ್ತಿರುವವರು ನೀವು ಯಾವ ರಾಶಿಯವರು ಎನ್ನುವುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಕನ್ಯೆ ರಾಶಿ. ಕನ್ಯೆ ರಾಶಿಗೆ ಸೇರಿದ ಜನರಿಗೆ ಇದೇ ಡಿಸೆಂಬರ್ ತಿಂಗಳಲ್ಲಿ ತನ್ನ ನೇರ ಸಂಚಾರವನ್ನು ಆರಂಭಿಸಲಿರುವ ಶನಿದೇವನಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲ ದೊರಕುವ ಸಾಧ್ಯತೆ ಹೆಚ್ಚಾಗುವುದು. ಈ ಸಂದರ್ಭದಲ್ಲಿ ತಮ್ಮ ಕೆಲಸದಿಂದಾಗಿ ಎಲ್ಲರ ಹೊಗಳಿಕೆಗೆ ಪಾತ್ರರಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವುದು. ಹಾಗೆ ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವ ಕನ್ಯೆ ರಾಶಿಗೆ ಸೇರಿದ ಜನರಿಗೆ ಹೊಸ ಅವಕಾಶಗಳು ದೊರಕುವುದು ಅಥವಾ ಹೊಸ ಗ್ರಾಹಕರನ್ನು ಭೇಟಿಯಾಗುವ ಯೋಗ ಕೂಡ ನಿರ್ಮಾಣಗೊಳ್ಳುವುದು. ಈ ಸಂದರ್ಭದಲ್ಲಿ ಹೂಡಿಕೆಗೆ ಸಂಬಂಧಿಸಿದಂತೆ ಕನ್ಯಾ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಪ್ರಯೋಜನಗಳನ್ನು ಗಳಿಸುವ ಯೋಗ ನಿರ್ಮಾಣಗೊಳ್ಳುವುದು. ಈ ಸಂದರ್ಭದಲ್ಲಿ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅದ್ಭುತ ಅವಕಾಶವು ದೊರಕುವುದು. ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕನ್ಯಾ ರಾಶಿಗೆ ಸೇರಿದ ಜನರು ಮೊದಲಿಗಿಂತ ಹೆಚ್ಚಿನ ಸುಧಾರಣೆಯನ್ನು ಈ ಅವಧಿಯಲ್ಲಿ ಹೊಂದಲಿದ್ದಾರೆ. ಜೊತೆಗೆ ನಿಮ್ಮ ಮಾನಸಿಕ ಒತ್ತಡಗಳೆಲ್ಲವೂ ಕಡಿಮೆ ಆಗುವುದು. ಸ್ನೇಹಿತರೆ, ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ ನಿಮ್ಮ ಜೀವನ ಮುಂಬರುವ ದಿನಗಳಲ್ಲಿ ಸುಖಮಯ ವಾತಾವರಣದಿಂದ ಕೂಡಿರುವುದು. ಹಾಗೆ ನೀವು ಶನಿದೇವರ ಕೃಪೆಯನ್ನು ಪಡೆಯಬೇಕು ಅಥವಾ ಶನಿದೇವನ ಆಶೀರ್ವಾದವನ್ನು ಪಡೆಯಬೇಕೆಂದಲ್ಲಿ ಜೈ ಶನಿದೇವ ಅಥವಾ ಜೈ ಕರ್ಮಫಲದಾತ ಅಂತ ಕಮೆಂಟ್ ಮಾಡಿ.
ಇನ್ನು ತುಲಾ ರಾಶಿ. ತುಲಾ ರಾಶಿಗೆ ಸೇರಿದ ಜನರಿಗೆ ಕರ್ಮಫಲದಾತನಾದ ಶನಿಯ ನೇರ ಸಂಚಾರವು ಸಾಕಷ್ಟು ಶುಭ ಫಲಗಳನ್ನು ಪಡೆಯುವಂತೆ ಮಾಡುವುದು. ಈ ಸಂದರ್ಭದಲ್ಲಿ ತುಲಾ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಹೊಸ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವುದು. ಹಾಗೆ ಈ ಸಂದರ್ಭದಲ್ಲಿ ತುಲಾ ರಾಶಿಗೆ ಸೇರಿದ ಜನರ ಆದಾಯವನ್ನು ಹೆಚ್ಚಿಸಲು ಸಾಕಷ್ಟು ಹೊಸ ಹೊಸ ಮಾರ್ಗಗಳ ಗೋಚರಿಸುವ ಸಂಭವವಿದೆ. ಹಾಗೆ ಈ ಅವಧಿಯಲ್ಲಿ ಶನಿದೇವರ ಅನುಗ್ರಹದಿಂದಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುವಲ್ಲಿ ಯಶಸ್ಸು ಕಾಣುವಿರಿ. ಜೊತೆಗೆ ಈ ಅವಧಿಯಲ್ಲಿ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗಲಿದೆ. ಜೊತೆಗೆ ಯಾವುದಾದರೂ ಕೆಲಸದಲ್ಲಿ ಬಹಳ ಸಮಯದಿಂದ ಅಡೆತಡೆಯನ್ನು ಎದುರಿಸುತ್ತಿದ್ದರೆ ತುಲಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಅಡೆತಡೆಗಳು ದೂರ ಆಗುವುದನ್ನು ನೋಡಬಹುದು. ಹಾಗೆ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಅಡೆತಡೆಗಳನ್ನು ದೂರ ಮಾಡಿಕೊಳ್ಳಲು ಶನಿದೇವರ ದೇವಾಲಯಕ್ಕೆ ಪ್ರತಿ ವಾರಕ್ಕೊಮ್ಮೆ ಅಂದರೆ ಶನಿವಾರ ಪ್ರಿಯವಾದಂತಹ ವಾರ ಶನಿದೇವನಿಗೆ ಹಾಗೂ ಬುಧವಾರ ಈ 2 ದಿನಗಳು ಭೇಟಿ ಕೊಟ್ಟು ಶನಿದೇವನಿಗೆ ಪ್ರಿಯವಾದಂತಹ ಎಳ್ಳೆಣ್ಣೆ ಅಥವಾ ಎಳ್ಳು ಬತ್ತಿಯನ್ನು ಹಚ್ಚಿ ಅಥವಾ ಎಳ್ಳೆಣ್ಣೆಯನ್ನು ಅಭಿಷೇಕ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಬಂದಿರುವ ಅಡೆತಡೆಗಳನ್ನು ನೀವು ನಿವಾರಿಸಿಕೊಳ್ಳಬಹುದು. ಹಾಗೆ ನಿಮ್ಮ ರಾಶಿಗೆ ಸೇರಿದ ಜನರು ಯಾವ ರಾಶಿಯವರು ನನ್ನ ವಿಡಿಯೋವನ್ನು ನೋಡುತ್ತಿದ್ದೀರಾ ಎನ್ನುವುದನ್ನು ಕಮೆಂಟ್ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ರಾಶಿಯ ಅಧಿಪತಿಯು ಶನಿಯ. ಹಾಗಾಗಿ ಶನಿದೇವನ ಈ ನೇರ ಚಲನೆಯ ಪ್ರಭಾವವನ್ನು ಅತ್ಯಂತ ಹೆಚ್ಚಾಗಿ ಮಕರ ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದು. ಹಾಗಾಗಿ ಡಿಸೆಂಬರ್ 11ರ ನಂತರದ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ವೃದ್ಧಿಯಾಗುವುದರೊಂದಿಗೆ ಸಾಕಷ್ಟು ಪ್ರೀತಿ ಹೆಚ್ಚಾಗುವುದು. ಜೊತೆಗೆ ಕೆಲಸದ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರು ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ಗಳಿಸಲು ಸಾಧ್ಯ ಆಗುವುದು. ಇದರೊಂದಿಗೆ ಶನಿದೇವನ ಅನುಗ್ರಹದಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಬಹಳಷ್ಟು ಬಲಗೊಳ್ಳುವುದು. ಇದರೊಂದಿಗೆ ಹೊಸ ಯೋಜನೆಗಳಲ್ಲಿ ಕೆಲಸವನ್ನು ಶುರು ಮಾಡಬೇಕೆಂದಿರುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳ ಉತ್ತಮವಾಗಿರುವುದು. ನಿಮ್ಮ ಮನೆಯವರ ಸಂಪೂರ್ಣ ಬೆಂಬಲವನ್ನು ಈ ಅವಧಿಯಲ್ಲಿ ನೀವು ಪಡೆದುಕೊಳ್ಳುವಿರಿ ಮತ್ತು ಶನಿದೇವನ ಅನುಗ್ರಹದಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳ ಆಗುವ ಯೋಗ ಕೂಡ ನಿರ್ಮಾಣಗೊಳ್ಳುವುದು. ಸ್ನೇಹಿತರೆ, ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಮುಂಬರುವ ದಿನಗಳಲ್ಲಿ ನೀವು ಮುಟ್ಟಿದ್ದೆಲ್ಲ ಬಂಗಾರ ಮತ್ತು ನೀವು ಅಂದುಕೊಂಡಂತಹ ಕೆಲಸಗಳು ಸುದೀರ್ಘವಾಗಿ ನಡೆಯಬೇಕು, ಅಂದರೆ ಸೂಕ್ಷ್ಮವಾಗಿ ಯಾವ ಅಡೆತಡೆಗಳಿಲ್ಲದೆ ನಡೆಯಬೇಕೆಂದುಕೊಂಡಲ್ಲಿ ಶನಿದೇವರ ಆಶೀರ್ವಾದ ಮುಖ್ಯ. ಹಾಗಾಗಿ ಶನಿದೇವನನ್ನು ಹೆಚ್ಚಾಗಿ ಆರಾಧನೆ ಮಾಡಿ ಶನಿದೇವನಿಗೆ ಪ್ರಿಯವಾದಂತಹ ವಸ್ತುಗಳನ್ನು ದಾನ ಮಾಡಿ ಅಥವಾ ಶನಿದೇವನಿಗೆ ಬೇಕಾದಂತಹ ಯಾವುದಾದರೂ ಇಷ್ಟಪಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಮೆಚ್ಚುಗೆಯನ್ನು ಪಡಿಸಿ. ಏಕೆಂದರೆ ಶನಿದೇವ ಅಷ್ಟು ಸುಲಭವಾಗಿ ಯಾವ ಕೆಲಸ ಕಾರ್ಯಗಳಿಗೂ ಮೆಚ್ಚುಗೆಯನ್ನು ಒಪ್ಪಿಸಲಾರ. ಆದರೆ ಅವನ ದೇವಾಲಯಕ್ಕೆ ತೆರಳಿ ಅವನಿಗೊಂದು ಅಭಿಷೇಕ ಮಾಡುವುದು ಅಥವಾ ಅವನ ದೇವಸ್ಥಾನದ ಬಳಿ ಇರುವಂತಹ ನಿರ್ಗತಿಗರಿಗೆ ಏನಾದರೂ ಸಹಾಯ ಮಾಡುವುದನ್ನು ಮಾಡಿದರೆ ಖಂಡಿತ ನಿಮಗೆ ಶನಿದೇವನ ಕೃಪೆ ಲಭಿಸುತ್ತದೆ. ಹಾಗಂತ ಮಾಡಬಾರದ ಪಾಪಗಳನ್ನು ಮಾಡಿ ಈ ದಾನಗಳನ್ನು ಅಥವಾ ಶನಿದೇವರನ್ನು ಇಚ್ಛೆಪಡಿಸುತ್ತೀನಿ ಎಂದರೆ ಖಂಡಿತ ಆಗದು. ನಾವು ಮಾಡುವಂತಹ ಕೆಲಸದಲ್ಲೇ ದೇವರನ್ನು ಕಾಣುತ್ತಾ ಒಳಿತನ್ನು ಬಯಸಿದರೆ ಖಂಡಿತ ಶನಿದೇವರ ಆಶೀರ್ವಾದ ಲಭಿಸುವುದು. ಡಿಸೆಂಬರ್ 11ರಿಂದ ಮಿಥುನ ಸೇರಿ ಈ 5 ರಾಶಿಯವರಿಗೆ ಶನಿಬಲ ಭಾಗ್ಯದ ಬಾಗಿಲ್ ಓಪನ್. ಡಿಸೆಂಬರ್ 11ರಂದು ಶನಿ ಗ್ರಹವು ತಮ್ಮ ಹಿಮ್ಮುಖ ಸಂಚಾರವನ್ನು ಮುಗಿಸಿ ನೇರ ಸಂಚಾರವನ್ನು ಆರಂಭಿಸುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಈ ನೇರ ಸಂಚಾರದ ಸಕಾರಾತ್ಮಕ ಪ್ರಭಾವವನ್ನು ಈಗ ತಿಳಿಸಿದಂಥ ಈ 5 ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಹೆಚ್ಚಾಗಿ ನೋಡಬಹುದು. ಆ ಅದೃಷ್ಟಶಾಲಿ ರಾಶಿಗಳನ್ನು ಈಗಾಗಲೇ ನಾನು ತಿಳಿಸಿದ್ದೀನಿ. ಹಾಗಾದರೆ ಈ 5 ರಾಶಿಗಳಲ್ಲಿ ನನ್ನ ವಿಡಿಯೋ ನೋಡುತ್ತಿರುವವರ ನಿಮ್ಮ ರಾಶಿ ಯಾವುದು ಎನ್ನುವುದನ್ನು ಕಮೆಂಟ್ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಗ್ರಹದ ಚಲನೆಗೆ ಬಹಳ ವಿಶೇಷವಾದ ಮಹತ್ವ ನೀಡಲಾಗಿದೆ. ಶನಿಗ್ರಹವನ್ನು ಕರ್ಮಫಲದಾತ ಮತ್ತು ನ್ಯಾಯಾಧೀಶ ಎಂದು ಹೇಳಬಹುದು. ಶನಿ ಯಾವಾಗ ತನ್ನ ಹಿಮ್ಮುಖ ಸಂಚಾರದಿಂದ ನೇರ ಸಂಚಾರವನ್ನು ಆರಂಭಿಸುವುದು ಇದರ ಪ್ರಭಾವವನ್ನು ಎಲ್ಲ 12 ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಹೆಚ್ಚಾಗಿ ನೋಡಬಹುದಾಗಿದೆ. 2026 ಡಿಸೆಂಬರ್ 11ರಂದು ಶನಿದೇವನು ತನ್ನ ನೇರ ಸಂಚಾರವನ್ನು ಆರಂಭಿಸುವನು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಈ ನೇರ ಚಲನೆಯಿಂದ ಕೆಲವು ರಾಶಿಗಳಿಗೆ ಅಂದರೆ ಈಗ ತಿಳಿಸಿದ ಈ 5 ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ನೆಮ್ಮದಿ ಹಾಗೂ ಪ್ರಗತಿಯೊಂದಿಗೆ ಹೊಸ ಹೊಸ ಅವಕಾಶಗಳ ಪ್ರಾಪ್ತಿ ಕೂಡ ಆಗುವುದು. ಹಾಗೆ ಬಹಳ ದಿನಗಳಿಂದ
ಬಾಕಿ ಉಳಿದಂಥ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳಾಗುತ್ತಿದ್ದರೆ ಆ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಅಚ್ಚುಕಟ್ಟಾಗಿ ಸಾಗುತ್ತವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅದ್ಭುತ ಫಲವನ್ನು ಗಳಿಸುವ ಯೋಗ ಕೂಡ ನಿರ್ಮಾಣಗೊಳ್ಳುವುದು. ಹಾಗಾಗಿ ಆ ಅದೃಷ್ಟಶಾಲಿ ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಒಂದಾಗಿದೆಯೇ ಎನ್ನುವ ಕುತೂಹಲಕ್ಕಾಗಿ ಈ ವಿಡಿಯೋವನ್ನು ನೋಡಿದರೆ ನೀವು ದಯವಿಟ್ಟು ಜೈ ಶನಿದೇವ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆಯೇ ಈಗಾಗಲೇ ಹಣಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳು ಹಾಗೂ ರಾಶಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲ್ ಎರಡರಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನು ಇನ್ನೂ ಕೂಡ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋಗಳನ್ನು ಕೂಡ ನೋಡಿ. ನಿಮಗೆ ನಮ್ಮ ಬೆಂಬಲ ಅತಿ ಹೆಚ್ಚು ಮುಖ್ಯ ಸ್ನೇಹಿತರೆ. ಹಾಗೆ ಜೈ ಶನಿದೇವ ಅಂತ ಒಂದು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.